Knowledge Park, the Creative School for quality and innovative education. अब एडमिशन होगा सिर्फ ₹1 में। आज ही विजिट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। बसवादी शिवशरणा ऑफिस का उद्घाटन हिंदू सम्मेलन के नेतृत्व में किया गया। नमस्कार, मैं वर्षा रानी, आप देख रहे हैं बीके न्यूज में आपका स्वागत है। कल्याण सिटी में 28 जून को होने जा रहे बसवादी शिवशरण हिंदू समावेश कार्यक्रम के ऑफिस का उद्घाटन सिटी के सीता कॉलोनी में उद्घाटन डॉक्टर राजेश्वर शिवाचार्य तडोड़ा, श्री घनलिंग रुद्रमणि शिवाचार्य राजेश्वर, श्री प्रवानंद स्वामी मुचलम, श्री डॉक्टर अभिनव घनलिंग रुद्रमणि शिवाचार्य गविमठ तिप्रान, श्री सिंधनकेरे सिरगल, श्री लाकेश महाराज के हाथों किया गया। इस मौके पर गुंडूर रेड्डी कमलापुरे, डॉक्टर जीएस भुरळे, डॉक्टर बसवराज स्वामी, डॉक्टर धनराज चंदनकेरे, डॉक्टर मणपति, बसवराज कोरके, उन्नाथ वड्डे, सिद्धराम गुदगे के अलावा और भी कई बसवादी शिवशरण हिंदू सम्मेलन के कार्यकर्ता और लोग मौजूद रहे। बोलो भारत माता की वंदे वंदे बसवादी शिवशरणर हिंदू सम्मेलन के बसवादी शिवशरणर हिंदू सम्मेलन के बोलो भारत माता की वंदे। SKGM ढाबा, वेज एंड नॉन वेज ढाबा, स्पेशल मटन थाली, हैदराबाद मुंबई हाईवे, नेशनल हाईवे 65, मठाला मोड़, बसवकल्याण। ARK गिरी सिल्क एंड साड़ी, टिपू सुल्तान कन्वेंट इंग्लिश मीडियम प्राइमरी एंड हाई स्कूल, फ्री एडमिशन्स आर ओपन। ಬಸವಕಲ್ಯಾಣ ಮಹಾನಗರದಲ್ಲಿ ಶರಣರ ಈ ಪುಣ್ಯಭೂಮಿಯಲ್ಲಿ ಬಸವಾದಿ ಶಿವಶರಣರು ಕೈಗೊಂಡಂತಹ ಒಂದು ಧಾರ್ಮಿಕ ಚಳವಳಿಯ ಈ ಪುಣ್ಯಕ್ಷೇತ್ರದಲ್ಲಿ ಎಲ್ಲ ಜಾತಿ ಮತ ಪಂಥ ಸಂಪ್ರದಾಯ ಎಲ್ಲವನ್ನು ಜೋಡಿಸಿಕೊಂಡು ಸಮಾಜಕ್ಕೆ ಸುಂದರವಾಗಿರತಕ್ಕಂತಹ ಬದುಕುವ ಕಲೆಯನ್ನು ಕೊಟ್ಟಂತಹ ಈ ನಾಡಿನಲ್ಲಿ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮ ದಿನಾಂಕ 28ರಂದು ಅತ್ಯಂತ ವೈಭವದಿಂದ ನಡಿಬೇಕು ಅನ್ನತಕ್ಕಂತಹದ್ದು ಎಲ್ಲ ಹಿಂದೂ ಬಾಂಧವರ ಸದಿಚ್ಛೆಯಂತೆ ಇವತ್ತಿನ ದಿವಸ ಜಿಲ್ಲೆಯ ಎಲ್ಲ ಮಠಾಧೀಶರನ್ನು ಆಹ್ವಾನಿಸಿ ಒಂದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಬೇಕು ಅನ್ನೋ International School admissions are open. LKG to 8th standard, day school and residential, Khanapur Road, Basvakalyan. Krishnan English Medium Primary and High School, free admission for LKG. 50% off first standard. Admissions are open. ಒಂದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಬೇಕು ಅನ್ನತಕ್ಕಂಥದ್ದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ಎಲ್ಲ ನಮ್ಮ ಕಾರ್ಯಕರ್ತರು, ಹಿರಿಯರು, ಎಲ್ಲ ಸಮಾಜದ ಮುಖಂಡರು ಇದನ್ನು ಜೋಡಿಸಿಕೊಂಡು ಈ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ರಾಜೇಶ್ವರದ ಪೂಜ್ಯರು, ತ್ರಿಪುರಾಂತದ ಪೂಜ್ಯರು, ಮುಚಳಂಬದ ಪೂಜ್ಯರು, ಸಿಂಧನಕೇರದ ಪೂಜ್ಯರು, ಜೊತೆಯಲ್ಲಿ ಕೇವಲ 4 ಪೂಜ್ಯರಂತಲ್ಲ, ಜಿಲ್ಲೆಯ ಮಠಾಧೀಶರ ಒಕ್ಕೂಟದ ಸಂಪೂರ್ಣ ಎಲ್ಲ ಸಮೂಹ ಇದರಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಮ್ಮ ಗುಂಡೂರು ರೆಡ್ಡಿಯವರು ಮೊದಲು ಮಾಡಿಕೊಂಡು ಅವ್ರದ್ದೆಲ್ಲ ಗೆಳೆಯರ ಬಳಗ ಈ ವಿರಾಟ ಹಿಂದೂ ಸಮಾವೇಶ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶದ ಸಂಘಟನೆಯಲ್ಲಿ ಒಂದು ಮುಂಚೂಣಿಯಾಗಿ ಪೂಜ್ಯ ಸ್ವಾಮೀಜಿಗಳನ್ನು ಸಂಪರ್ಕಿಸಿ ಮತ್ತು ಎಲ್ಲ ಮಠಾಧೀಶರನ್ನ ತೆಗೆದುಕೊಂಡು ಶಾಪುರ ಕಿಲ್ಲೆಯಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಕೊಟ್ಟಂಥ ಒಂದು 28ನೇ ತಾರೀಕಿನ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಒಂದು ಕಾರ್ಯಾಲಯ ಉದ್ಘಾಟನೆಗೆ ಎಂದು ಆಹ್ವಾನಿಸಿದ್ದಾರೆ. ಎಲ್ಲ ಮಠಾಧೀಶರು ಕೂಡ ಇವತ್ತಿನ ದಿವಸ ಭಾಗಿಗಳಾಗಿದ್ದಾರೆ. ಇದು ಭಾಳ ಮಹತ್ವದಾಗಿರತಕ್ಕಂತಹ ಕಾರ್ಯಕ್ರಮ. ಯಾಕೆ ಇದನ್ನು ಮಾಡಬೇಕಾಗಿದೆ ಅಂತ ಭಾಳಷ್ಟು ಜನ ಪ್ರಶ್ನೆ ಮಾಡಬಹುದು, ಮಾಡುವ ದಿನಗಳು ಬರಬಹುದು. ಯಾಕಂದರೆ ಇವತ್ತಿನ ದಿವಸ ನಾವು ನಮ್ಮ ಸಂಸ್ಕೃತಿಯನ್ನು ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಸಂಸ್ಕೃತಿಯನ್ನು ಕಳೆದು ಹೋದಂಥ ದೇಶ ಎಷ್ಟೇ ಆಧುನಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲತೆಗೊಂಡಿದ್ರೂ ಕೂಡ ಪ್ರಾಣವಿರಲಾರದ ಜೀವದ ಹಾಗೆ ಅಲ್ಲಿನ ವ್ಯವಸ್ಥೆಗಳು ಬೆಳೆದು ನಿಲ್ತವೆ. ಸಂಸ್ಕೃತಿ ಅನಿವಾರ್ಯ. ಮನುಷ್ಯನ ಹತ್ರ ದುಡ್ಡು ಬರಬಹುದು, ಹೋಗಬಹುದು, ಆದರೆ ಸಂಸ್ಕೃತಿಯನ್ನು ಉಳಿಸ್ತಕ್ಕಂತಹ ಇದೊಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಜನಾಂಗ ಇವತ್ತೊಂದು ಆಶ್ಚರ್ಯ ಅಂತಂದರೆ ಬಂಜಾರ ಜನಾಂಗದ ಪರಮ ಪೂಜ್ಯರೊಬ್ಬರು ಫೋನ್ ಮಾಡಿ ಹೇಳ್ತಾರೆ, ಅಪ್ಪರೇ ಅದಕ್ಕೆಷ್ಟು ಎಲ್ಲ ಸಂಪೂರ್ಣ
ನಮ್ಮ ಸಮಾಜದ 200 ಜನ ಸ್ವಾಮೀಜಿಯವರು ನಾವು ಇದನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿಕೊಳ್ತೀವಿ. ನಾವು ಈ ಸಮಾಜದ ವ್ಯಕ್ತಿಗಳು ಅಂತ. ಬಸವಣ್ಣನವರ ಪುಣ್ಯಭೂಮಿಯಲ್ಲಿ 770 ಅಮರ ಗಣಗಳು, ಒಂದು ಜಾತಿದವರು ಒಂದು ಕುಲದವರು ಇದ್ದಿಲ್ಲ, ಎಲ್ಲ ಸಮೂಹದವರು ಇದ್ದರು. ಅವರೆಲ್ಲರೂ ಕೂಡಿ ನಾಡಿಗೆ ಶಾಂತಿಗಾಗಿ ಪ್ರೇರಣೆ ಮಾಡಿರ್ತಕ್ಕಂಥದ್ದು, ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಇದು ನಾಡು. ಈ ನಾಡಿನಲ್ಲಿ ಮತ್ತೆ ಎಲ್ಲರನ್ನೂ ಕೂಡಿಸ್ತಕ್ಕಂಥ ಒಂದು ಸುಂದರ ಕಾರ್ಯಕ್ರಮ ಅದು ಬಸವಾದಿ ಶಿವಶರಣರೇ ಈ ಕಾರ್ಯಕ್ರಮ ಮಾಡಿಸ್ಕೊಳ್ಳತ್ತಾರೇನೋ ಅಂತ ನನಗನ್ನಿಸ್ತು. ಅವಾಗವಾಗ ಈ ನಾಡಿನೊಳಗೆ ಇಂಥ ಒಂದು ಕಾರ್ಯಕ್ರಮಗಳು ನಡಿಬೇಕು ಅಂತಂದರೆ ಒಂದು ವಿಶಿಷ್ಟವಾಗಿರತಕ್ಕಂಥದ್ದೊಂದು ವ್ಯವಸ್ಥೆ. ಮತ್ತೊಂದು, ಇವತ್ತಿನ ದಿವಸ ಕಾರ್ಯಾಲಯದ ಉದ್ಘಾಟನೆ ಒಂದು ವೈಭವದಿಂದ ನಡೀತಾ ಇದೆ. ನೋಡಿದರೆ ಭಾಳ ದೊಡ್ಡ ಖುಷಿ ಏನು ಅಂತಂದರೆ, ಸೌ ಸೋನಾರ್ಕ ಏಕ್ ಲೋಹಾರ್ಕ ಅಂತ ಒಂದು ಮರಾಠಿಯಲ್ಲಿದೆ. 1000 ಸಲ 100 ಸಲ ಸಣ್ಣಾಗಿ ಬಡಿತಕ್ಕಂತಹ ಒಂದು ಹತಡಿಯಿಂದ ಬಂಗಾರ ಆಭರಣ ಮಾಡೋದು. ಅವ್ನು ಜೋರಾಗಿ ಹೊಡ್ಲಿಕ್ಕೆ ಬರಲ್ಲ, ಜೋರಾಗಿ ಹೊಡೆದ್ರೆ ಅದಕ್ಕೆ ಬಂಗಾರ ಹೊಂಟೋಯ್ತದೆ. ಸಣ್ಣಾಗಿ ಹೊಡೆದು ಆಭರಣವನ್ನು ತಯಾರು ಮಾಡ್ತಾನೆ. ಲೋಹಾರ ಒಂದೇ ಒಂದು ಹೊಡಿತಕ್ಕೆ ದೊಡ್ಡ ಸಲಹೆ ಹಂಗೆ ಕಡಿತಾನೆ. ಈಗ ಸಮಾಜದಲ್ಲಿ ಒಡೆದು ಹೋದಂತಹ, ಬಿರುಕು ಬಂದಂತಹ ಸಮಸ್ಯೆಯಲ್ಲಿ ಇದು ಬೃಹತ್ ಸಮಾವೇಶ ಏನಿದೆ, ಎಲ್ಲರನ್ನೂ ಕೂಡಿಸ್ತಕ್ಕಂತಹ ಕಾರ್ಯಕ್ರಮ, ನಾವೆಲ್ಲರೂ ಒಂದು ಅನ್ನತಕ್ಕಂತಹ ಕಾರ್ಯಕ್ರಮ, ನಾವೆಲ್ಲರೂ ಒಂದು ಅಂತ ಹೇಳ್ತಕ್ಕಂತಹ ಕಾರ್ಯಕ್ರಮ, ಅದು ಯಾವುದು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಅಂತಹ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಇವತ್ತ ಈ ಕಾರ್ಯಕ್ರಮದ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಖುಷಿ ಅನ್ನಿಸ್ತದೆ. ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳೋದ್ರೊಂದಿಗೆ, ವಿಶೇಷವಾಗಿ ವಾದ ವಿವಾದ ಚರ್ಚೆಗಳು ಮಾಡ್ಕೊಂಡು ಹೋಗಿದ್ರೆ ಏನೂ ಅರ್ಥ ಇಲ್ಲ. ಎಲ್ಲರೂ ಕೂಡಿ ಬರೋಣ, ಒಂದು ಕಡೆ ಕೂಡೋಣ. ವಾದ ವಿವಾದ ಅನಿಸ್ಲತ್ತಿತ್ತು ಅಂತಂದರೆ 2 ದಿವಸ ಸಂವಾದ ಕಾರ್ಯಕ್ರಮ ಇಡೋಣ. ಸಂವಾದ ಕಾರ್ಯಕ್ರಮದಲ್ಲಿ ಬಸವಣ್ಣವ್ರ ತತ್ವ ಏನಿತ್ತು, ಸಂಪೂರ್ಣ ಇವತ್ತು ಎಲ್ಲಿ ನಮ್ಮ ತತ್ವ ವಿರುದ್ಧ ಬಸವಣ್ಣವ್ರ ನಾಡಿನಲ್ಲಿ ಏನು ತೊಂದರೆ ಅನ್ನಿಸ್ಲತ್ತು ಅಂತಂದ್ರೆ ಚರ್ಚೆ ಮಾಡೋಣ. ಅನುಭವ ಮಂಟಪ ಅಂದ್ರೆ ಬರೀ ಸುಮ್ಮನೆ ಒಂದು ಹೇಳಸಲೇಕನ, 700 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಸಲೇಕನ, ಕಲ್ಲು ಮಣ್ಣು ಕಟ್ಟಸಲೇಕನ. ಜೀವಂತ ಅನುಭವ ಮಂಟಪವನ್ನು ಕಟ್ತಕ್ಕಂಥ ನಾಡು ಇದು. ಈ ನಾಡಿನಲ್ಲಿ ಸಂವಾದ ಆಗಬೇಕು, ಚರ್ಚೆಗಳಾಗಬೇಕು, ಸಂಘರ್ಷ ಆಗಬೇಕು. ಚರ್ಚೆ, ವಾದ ವಿವಾದ ನಿಷ್ಪನ್ನತೆ ಏನಾಗಬೇಕು ಅಂದರೆ ಜ್ಞಾನ ಹುಟ್ಟಬೇಕು. ಆ ಜ್ಞಾನದ ಬೆಳಕು ಜಗತ್ತು ಮುಟ್ಟಬೇಕು. ಆ ಮುಟ್ಟತಕ್ಕಂತಹ ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಿಂದಾಗಿ ಮಾಡೋಣ. ಹೀಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಉಳಿದಿದ್ರೆ, ಗಂಡ ಹೆಂಡತಿ ಮಾತು ಬಿಟ್ಟರು ಅಂತಂದರೆ ಮಕ್ಕಳ ಸಂಸಾರ ಹೆಂಗೆ ಬರ್ಬಾದಾಗ್ತದೆ. ಈ ಸ್ವಾಮಿಗಳು ಒದಾಡ್ಕೋತ ಕುಂತು ಅಂದ್ರೆ ಸಮಾಜ ಬರ್ಬಾದಾಗಿ ಹೋಗ್ತದ. ಸಮಾಜ ಬರ್ಬಾದಾಗೋದು ಬೇಡ. ಎಲ್ಲ ಸ್ವಾಮಿಗಳು ಒಂದಾಗಿ ಚೆಂದಾಗಿ ಕುಂತು ಸಮಾಜಕ್ಕೆ ದಿಶ ತೋರಿಸುವ ಕಾರ್ಯಕ್ರಮ, ಈ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲರಿಗೂ ಈ ಕಾರ್ಯಕ್ರಮದ ಕಾರ್ಯಾಲಯ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಕರೆದಿದ್ದು ಭಾಳ ದೊಡ್ಡ ಖುಷಿ ಆಯಿತು. ನಾನು ಮಹಾರಾಷ್ಟ್ರದಲ್ಲಿದ್ದೆ. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ನಮ್ಮ ಗುಂಡ್ರೆಡ್ಡಿಯವರು ಮೇಲಿನ ಮೇಲೆ ಫೋನ್ ಹಚ್ಚಿದ್ರು. ಆಯ್ತು, ಬಂದೀವಿ, ನಿಮ್ಮ ಜೊತೆ ಇರ್ತೀವಿ.